ಮದ್ವೆ ಆಗ್ಬೇಕಿತ್ತೇನೋ, ಇವಾಗ ಇದೆಲ್ಲ ಮಾಡ್ಕೋಬೇಕಿತ್ತೇನೋ ಅನ್ನಿಸ್ತಿದೆ. ಎಲ್ಲಾರು ನನ್ನ ಜಾಸ್ತಿ ಮಿಸ್ ಮಾಡ್ಕತ್ತಿದ್ರು ಅಂತ ಹೇಳಿದ್ರು. ಎಲ್ಲ ನಡೆಯುತ್ತೆ, ಇಷ್ಟು ಗ್ರ್ಯಾಂಡ್ ನಡೆಯುತ್ತೆ ಅಂತ ನಿಜ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲೆಲ್ಲ ಇಷ್ಟು ಒಬ್ಬಿಟ್ಟು ರೆಡಿ ಆಗಕ್ ನಾವೇ ಕಾರಣ. ಇವತ್ತಲ್ಲ, ಆಕ್ಚುಲಿ ನಾಳೆ ಸೀಮಂತ ಇರೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ ಕೆನರಾ ಬ್ಯಾಂಕ್ ಅಲ್ಲಿ ಜಾಯಿಂಟ್ ಅಕೌಂಟ್ ಮಾಡ್ಸಪ್ಪ. ನಾವು 4 o'clock ಸ್ಟಾರ್ಟ್ ಮಾಡಿದ್ದು. ನಮ್ಮ ಫ್ಯಾಮಿಲಿಲೇ ಕವಿ ಅಂತ ಹೇಳ್ಬೋದು. ಓಕೆ, ಈಗ ನಮ್ಮ ಅಕ್ಕ ಮತ್ತೆ ಸುಷ್ಮಿತಾ ಅವರು ಅಕ್ಕನ್ಗೆ ಏನ್ ಬಿಡ್ತಿದಾರೆ ನೋಡೋಣ ಇರಿ. ಮೆಹಂದಿ ಬಿಡ್ತಿದ್ರು. ಡ್ಯಾಡ್ ಟು ಬಿ ಈ ಕಡೆ ತೋರ್ಸಾಗ ಮಾಮ್ ಟು ಬಿ. ಓಕೆ ಫೈನ್. ಅಕ್ಕ ಈಗೇನ್ ಅನ್ಸ್ತಿದೆ ನಿಮ್ಗೆ? ಫಸ್ಟ್ ಟೈಮ್ ಸೀಮಂತ ಅಂತೆ, ನೋಡೋಣ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ನಾಳೆ ಸೀಮಂತ ಇದೆ, ನೈಟ್ ಇಂದಾನೆ ಪ್ರಿಪರೇಷನ್ ನಡೀತಿದೆ, ಕೇಳೋಣ. ನಾವು 4 o'clock ಸ್ಟಾರ್ಟ್ ಮಾಡಿದ್ದು. ಅವರಿಗೆ ಕಂಟಿನ್ಯೂಸ್ ಆಗಿ ಕುತ್ಕೊಳ್ಳಕ್ಕೆ ನಿಂತ್ಕೊಳ್ಳಕ್ಕೆ ಆಗಲ್ಲ, ಸೊ ಹಂಗಾಗಿ ಟೈಮ್ ತಗೊಂಡು ಬ್ರೇಕ್ ತಗೊಂಡು 8:30 ಕ್ಲೋಸ್ ಮಾಡಿದ್ವಿ. 8:30ಗೆ ಸ್ಮಿತಾ ಕ್ಲೋಸ್ ಮಾಡಿದ್ದಾರೆ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಿದೆ. ನಾಳೆ ದಿನ ನನ್ನ ಮದುವೆ ಆದ್ರೂ ಇವ್ರನ್ನೇ ಕರೆಸ್ತೀನಿ ಮೆಹಂದಿ ಬಿಡ್ಸಕ್ಕೆ. ಅಲ್ಲ, ನನ್ನ ಹುಡುಗಿಗೆ ಹಾಯ್, ಇವತ್ತು ನನ್ನ ತಮ್ಮನ ಹೆಂಡ್ತಿದ್ದು ಸೀಮಂತ. ಇವತ್ತಲ್ಲ, ಆಕ್ಚುಲಿ ನಾಳೆ ಸೀಮಂತ ಇರೋದು. ಬಹಳ ಖುಷಿ ಆಗ್ತಿದೆ. ವರ್ಷನೂ ಇದೇ ತರ ಸೀಮಂತ ಆಗ್ಲಿ ಅಂತ ಖುಷಿ ಇದೆ. ಹರೇ ಕೃಷ್ಣ. ಇಲ್ಲಿ ನಡೀತಿರೋ ಫಂಕ್ಷನ್ ಏನಂದ್ರೆ ನಮ್ಮ ತಮ್ಮನ ಹೆಂಡ್ತಿದ್ದು ಸೀಮಂತ ನಡೀತಿದೆ. ಸೊ ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಸಂಭ್ರಮ ನಡೀತಿದೆ ಅಂತ. ಸೊ ನನ್ಗೀಗ ಅನ್ಸ್ತಿರೋ ಫೀಲ್ ಏನಂದ್ರೆ, ನಾನ್ ಈಗ ಮದ್ವೆ ಆಗ್ಬೇಕಿತ್ತೇನೋ, ಇವಾಗ ಇದೆಲ್ಲ ಮಾಡ್ಕೋಬೇಕಿತ್ತೇನೋ ಅನ್ನಿಸ್ತಿದೆ. ಏನಂದೆ ಇನ್ನೊಂದ್ಸಲ ಹೇಳು. ಎರಡನೇ ಆಂಟಿ ಆದಂತ ಶಿವರತ್ನ ಹತ್ರ ಬಂದಿದ್ದೀನಿ. ಅವ್ರನ್ನ ಸಿಕ್ಕಿ ಏನಂತ ಕೇಳೋಣ. ಹೇಗ ಅನ್ಸ್ತಿದೆ ನಿಮ್ಗೆ ಈ ಖುಷಿ ಎಲ್ಲ ನೋಡಿದ್ರೆ? ತುಂಬಾ ಚೆನ್ನಾಗ್ ಅನಿಸ್ತಿದೆ, ಆಮೇಲೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಅಪರೂಪಕ್ಕೆ ಸೇರಿದೀವಿ ಅಂತ. ಓಕೆ, ಒಬ್ಬಟ್ಟು ತುಂಬಾ ಚೆನ್ನಾಗಿ ತಡ್ತಾ ಇದೀವಿ. ಇಷ್ಟೊಂದ್ ಜನ ಇರೋದ್ರಿಂದ ಹೆಂಗ್ ತಡ್ತೋ ಅಂತಾನೆ ನೋಡ್ರೆ ಗೊತ್ತಾಗ್ತಿದೆ ನಮ್ಗೆ ಯಾವ ಲೆವೆಲ್ ಕರ್ತಾ ಇದ್ರು ಅನ್ಸ್ತದೆ. ಆಕ್ಚುಲಿ ಅವ್ರು ಅವಾಗಿಂದ ಬರ್ಲಿ ಅಂತ ಕೇಳ್ಕೊತಾ ಇದೀವಿ. ಅದೇ ಸಾಕು, ಆಲ್ ದ ಬೆಸ್ಟ್. ಓಕೆ ಫೈನ್. ಅಲ್ಲ, ಎಲ್ಲಾರ್ಗು ನಮಸ್ಕಾರ. ಎಲ್ಲಾರು ನಮ್ ಕುಟುಂಬ ಎಲ್ಲ ಸೇರಿ ಸುತ್ತ ಒಬ್ಬಿಟ್ ಮಾಡಿ ಎಲ್ಲಾ ಫಂಕ್ಷನ್ ಎಲ್ಲ ಚೆನ್ನಾಗ್ ಮಾಡ್ತಾ ಇದೀವಿ. ನಮ್ ಸೊಸೆ ಕಳಿಸ್ತಾ ಇದೀವಿ. ನಾಗವೇಂದ್ರನೇ ಹುಟ್ಟಿ ಬರ್ಲಿ, ಆಶೀರ್ವಾದ. ಹೇಗ ಅನ್ಸ್ತಿದೆ ನಿಮ್ಗೆ ಈ ಸಂಭ್ರಮ ಎಲ್ಲ ಸೇರಿದ್ರೆ? ಸಿಹಿ ಹೂರ್ಣ ತುಂಬಿರೋ ಒಬ್ಬಟ್ಟಂತರ ಎಲ್ಲ ಸಿಹಿಯಾಗ್ಲಿ, ನಮ್ಮ ಆರೋಗ್ಯವಂತ ಮಗು ಯಾವ್ದಾರ ಆಗ್ಲಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಆರೋಗ್ಯವಂತ ಮಗು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನೂರಕ್ಕೊಂದ್ ಮಾತು. ಏನಂದ್ರೆ ಆಕ್ಚುಲಿ ಇವ್ರು ನಮ್ಮ ಫ್ಯಾಮಿಲಿಲೇ ಕವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರು ಬರೆಯೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಇದ್ದವರು ಕಲ್ತಿಲ್ಲ. ಬಟ್ ಅವರು ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇದೆ, ನಮಗೂ ಇದೆ, ನಮಗೂ ಸ್ವಲ್ಪ ಜಾಸ್ತಿ ಇದೆ ಅವ್ರಿಗೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಓಕೆ, ನಿಮ್ಗೆ ಏನ್ ಅನ್ಸಿದೆ ಅಂತ ಹೇಳಿ. ಆಲ್ ದಿ ಬೆಸ್ಟ್ ಶಿವ. ಗಣಪಾಪನೇ ಆಗ್ಲಿ, ನಮ್ಮ ಮಾವನೇ ಹುಟ್ಟು ಬರ್ಲಿ. ಓಕೆ, ಥ್ಯಾಂಕ್ ಯು ನಾಗು ಆಂಟಿ ಅಂತ ಕಾಂತ ಅವ್ರು ಹೇಳ್ತಿದಾರೆ. ಏನಾರ ಒಂದ್ ಎರಡು ಮಾತು ಹೇಳಿ. ಇಲ್ಲೆಲ್ಲ ಇಷ್ಟು ಒಬ್ಬಿಟ್ಟು ರೆಡಿ ಆಗಕ್ ನಾವೇ ಕಾರಣ. ನಾವ್ ಇಲ್ಲ ಅಂದಿದ್ರೆ ಇಲ್ಲಿ ಏನೂ ರೆಡಿ ಆಯ್ತಿರ್ಲಿಲ್ಲ. ಹೊಸ ವಿಷಯ ಇದು. ಆಕ್ಚುಲಿ ಇದು ಬ್ರೇಕಿಂಗ್ ನ್ಯೂಸ್ ಹಾಕ್ಬೇಕಿದು. ಪ್ರೀತಿಯ ತಮ್ಮ ಆದಂತ ಸಚಿನ್ ಅವ್ರು ಬಂದಿದ್ದಾರೆ, ಅದು ಚನ್ನಪಟ್ಟಣಕ್ಕೆ ಹೋಗಿ ಬಂದಿದ್ದಾರೆ. ಅವ್ರ ಅನ್ಸಿಕೆ ಕೇಳೋಣ. ಬಿಸಿ ಒಬ್ಬಟ್ಟು ತಿಂದು ಪಾಪ ಬಾಯಲ್ಲಿ ತಿನ್ನಕ್ ಆಗ್ತಾ ಇಲ್ಲ, ಆರ್ಸ್ಕೊತಿದಾರೆ ಅಂತೆ. ಅವ್ರ ಮಾತು ಕೇಳೋಣ. ನಾವು ಈಗ ಚನ್ನಪಟ್ಟಣಕ್ಕೆ ಹೋಗ್ ಬಂದ್ವಿ. ಹೋಗ್ ಬರೋದು ತುಂಬಾನೇ ಸ್ಟ್ರಗಲ್ ಇತ್ತು. ಹೋಗ್ ಬಂದ್ವಿ, ಇಲ್ಲಿ ಒಬ್ಬಟ್ಟು ಬೇಯಿಸ್ತಾರ ನೋಡಿ, ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತೀವಿ. ನಾಳೆ ಎಲ್ಲ ಶುಭ ಹಾರೈಸ್ಬಿಟ್ರೆ ನಮ್ಗೆ, ನಾಳೆ ನಮ್ಗಲ್ಲ ಮನೆಗೆ. ನೀವು ಸುಮ್ನಿರ್ಬೇಕು. ಕಾಂತ ಅವ್ರು ಮಧ್ಯದಲ್ಲಿ ಹಿಂಗ ಅಡ್ಬಾಯಕ ಜಾಸ್ತಿ. ಆದ್ರೂ ಬೇಜಾರು ಇರ್ಲಿ, ತೊಂದ್ರೆ ಇಲ್ಲ. ಆಡೋರು ಇಷ್ಟ ಇದ್ರು ಆಡ್ತಾ ಇರ್ತಾರೆ, ನಾವ್ ಬೆಳೆಯೋರು ಬೆಳಿತಾರ. ಓಕೆ, ಮತ್ತೆ ಸಿಗ್ತೀನಿ. ಒಬ್ಬಟ್ಟು ತಿನ್ಬಿಟ್ಟು ಎಲ್ರಿಗೂ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಅಣ್ಣವ್ರ ಹತ್ರ ಹೋಗೋಣ. ಹೇಳ್ರಪ್ಪ, ಹೆಣ್ಣಿರಲಿ ಗಂಡಿರಲಿ ಮಗು ಒಂದಿರಲಿ ಆರೋಗ್ಯವಾಗಿ. ಆಲ್ ದಿ ಬೆಸ್ಟ್ ಬೊಂಬಾಯಿದ.
ಇದು ಆಕ್ಚುಲಿ 1000ಕ್ಕೊಂದ್ ಮಾತು, ಈ ತರ ಯಾರು ಹೇಳಿರ್ಲಿಲ್ಲ, ಇವ್ರು ಹೇಳಿದಾರೆ, ನಿಜವಾಗ್ಲೂ ಖುಷಿ ಆಯ್ತು. ಓಕೆ, ಈಗ ನಾನು ನಮ್ಮ ಅತ್ತೆಯವ್ರ ಹತ್ರ ಬಂದಿದ್ದೀನಿ. ಅದು ನಮ್ಮ ಅತ್ತೆ ಮಾತ್ರ ಅಲ್ಲ, ದೀಪು ಅಕ್ಕ ಈಗ ಯಾರು ಶ್ರೀಮಂತ ಆಗಿರೋ ಅವ್ರ ಅತ್ತೆ ಕೂಡ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅವ್ರ ಅನ್ಸಿಕೆ ಏನಂತ ಕೇಳೋಣ. ಎಲ್ಲಾರು ನನ್ ತಮ್ದಿರು ಎಲ್ಲಾರು ಬಂದವ್ರ ಕಣಪ್ಪ, ಅಕ್ಕ ತಂಗಿಯರು ತಮ್ದಿರು ನಮ್ ಫಂಕ್ಷನ್ ಎಲ್ಲ ಬಂದವ್ರೆ. ಎಲ್ಲಾರ್ಗು ಖುಷಿ ಆಗ್ಲಿ, ಹೆಣ್ಣು ಗಂಡು ಆರೋಗ್ಯವಾಗಿ ಚೆನ್ನಾಗಿರ್ಲಿ ಕಣಪ್ಪ. ಕುಟುಂಬ ಸದಸ್ಯದ ಹಿರಿ ತಲೆ ಆದಂತ ನಮ್ಮ ತಿಮ್ಮಮ್ಮ ಅವ್ರ ಜೊತೆ ಹತ್ರ ಇದ್ದೀವಿ. ಅವ್ರು ಊಟ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತಾ ಇದೀವಿ ಏನೋ ಗೊತ್ತಿಲ್ಲ, ಆದ್ರೂ ಒಂದೆರಡು ಮಾತು ಕೇಳೋಣ. ಅಜ್ಜಿ, ಅಮ್ಮ ಊಟ ಚೆನ್ನಾಗದ? ಅಲ್ಲ, ಊಟ ಚೆನ್ನಾಗದ? ಏನು ಆಗ್ತಾ ಇಲ್ಲ, ಊಟ ಚೆನ್ನಾಗೈತಾ ಅಂದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈಗ ನಮ್ಮ ಚಂದ್ರಬುರು ಹತ್ರ ಹೋಗೋಣ. ನಿಮ್ ಅನ್ಸಿಕೆ ಏನ್ ಅನ್ಸ್ತಿದೆ ಹೇಳಿ. ಪ್ರೀತಿಯ ಗೆಳೆಯನಿಗೆ ಆಲ್ ದ ಬೆಸ್ಟ್. ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ ಕೆನರಾ ಬ್ಯಾಂಕ್ ಅಲ್ಲಿ ಜಾಯಿಂಟ್ ಅಕೌಂಟ್ ಮಾಡ್ಸಪ್ಪ. ನನ್ ಕೈಯಲ್ಲಿ ಆಯ್ತಾ? ಫೈನಲಿ ಇವರು ಕೆನರಾ ಬ್ಯಾಂಕ್ ಗೆ ಪ್ರಮೋಟ್ ಮಾಡ್ತಿದ್ದಾರೆ ಇವರು. ನನ್ಗೆ ಸೀಮಂತ ಫಂಕ್ಷನ್ ಈ ತರ ಎಲ್ಲ ನಡೆಯುತ್ತೆ, ಇಷ್ಟು ಗ್ರ್ಯಾಂಡ್ ನಡೆಯುತ್ತೆ ಅಂತ ನಿಜ ನಾನು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಕಾರಣಕರ್ತರು ನೀವು. ಕಂಗ್ರಾಚುಲೇಷನ್ ಬ್ರದರ್. ಕಾರಣಕರ್ತ ನಾನಾಗಿರ್ಬೋದು, ಆದ್ರೆ ಇವರೆಲ್ಲ ಎಫರ್ಟ್ ಇಲ್ಲದೆ ಈ ತರ ಫಂಕ್ಷನ್ ಆಗಕ್ಕೆ ಚಾನ್ಸೇ ಇರ್ಲಿಲ್ಲ. ಆಗ್ಲಿ, ಈ ಸೃಷ್ಟಿಕರ್ತನಿಂದ ಇಷ್ಟೆಲ್ಲ ಜನ ಸೇರಿದಿರಾ. ಈಗ ತಾನೇ ಆಗಮಿಸಿರುವ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರು ಬಂದಿದ್ದಾರೆ. ಈಗ ಅದು ಕೈಯಲ್ಲಿ ನಾನು ಮುಯ್ತಾ ಬಂದದ್ದು ಅನ್ಕೊಂಡೆ, ಆದ್ರೆ ಕ್ಯಾಪ್ಸಿಕಮ್ ಅಂತೆ. ಇರ್ಲಿ, ಪರವಾಗಿಲ್ಲ. ಈಗ ನಿಮ್ಮ ಗೆಳೆಯನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರಿಯಾದ ಸಮಯವಲ್ಲ, ನೆಕ್ಸ್ಟ್ ಮುಂದೆ ಹೇಳ್ತೀವಿ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ನನ್ನ ಆತ್ಮೀಯ ಸ್ನೇಹಿತ ಜೊತೆಗೆ ಅಣ್ಣ ಆಗಿರೋಂಥ ಶಿವ ಅವ್ರದ್ದು ಮತ್ತೆ ಅವ್ರ ಮಿಸ್ಸಸ್ ಸೀಮಂತ ಇದೆ. ಎಲ್ಲಾ ಫ್ಯಾಮಿಲಿಗಳು ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಆ ಕಾರ್ಯಕ್ರಮನ. ನನಗಂತೂ ತುಂಬಾ ಖುಷಿ ಆಯ್ತು. ಈ ತರ ಕಾರ್ಯಕ್ರಮಗಳು ಅವ್ರ ಮನೇಲಿ ಅವಾಗ ಆಗ್ತಾ ಇರ್ಲಿ. ಮತ್ತೆ ಈ ಅವರು ಒಂದು ನೆಕ್ಸ್ಟ್ ಮುಂದಿನ ಜೀವನ ತುಂಬಾ ಚೆನ್ನಾಗಿರ್ಲಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ ನಾನು ಎರಡು ಮಾತು. ಫೈನಲಿ ನಮ್ಮ ಮನಿತವ್ರು ಬಂದಿದ್ದಾರೆ ಮಾತಾಡಕ್ಕೆ ಅಂತ. ನೋಡೋಣ ಅವ್ರ ಅನ್ಸಿಕೆ ಏನಂತ ಕೇಳೋಣ ಒಂದೆರಡು ಮಾತಲ್ಲಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಏನಿಲ್ಲ, ನಾಳೆ ನನ್ನ ತಮ್ಮನ ಹೆಂಡತಿದ್ದು ಸೀಮಂತನ ಫಂಕ್ಷನ್ ಇದೆ, ಬಂದಿದೀವಿ. ಬಟ್ ಲೇಟ್ ಆಯ್ತು ಬರೋದು. ಎಲ್ಲಾರು ನನ್ನ ಜಾಸ್ತಿ ಮಿಸ್ ಮಾಡ್ಕತ್ತಿದ್ರು ಅಂತ ಹೇಳಿದ್ರು, ಅದಕ್ಕೆ ಬೇಗ ಬಂದಿದೀನಿ. ಡೌಟ್ ಆಯ್ತಿದೆ, ಅವ್ರು ಬೇಗ ಬಂದಿರೋದು ಅಂದ್ರಲ್ಲಿ. ನಾವೆಲ್ಲರೂ ಈ ತರ ಫಂಕ್ಷನ್ ಗಳಿಗೆ ಸೇರೋದೇ ಮೇನ್ ಇಂಪಾರ್ಟೆಂಟ್. ಈ ತರ ಎಂಜಾಯ್ ಮಾಡೋದಿಕ್ಕೆ, ನಮ್ದು ಎಂಜಾಯ್ ಮಾಡ್ಬೇಕು ಅಂತ. ನಮ್ಮಂತ ಕುಟುಂಬದಲ್ಲಿ ಹುಟ್ಬೇಕಂದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ನನ್ ತಮ್ಮಂಗೆ ಆಲ್ ದ ಬೆಸ್ಟ್. ಆದ್ರೆ ಅದು ಎಲ್ಲಿಂದ ಕೇಳ್ಕೊಬರ್ಬೇಕಂತ ಗೊತ್ತಿಲ್ಲ ನಮ್ಗೆ, ಪುಣ್ಯ ಮಾಡಕ್ಕೆ. ನೋಡೋಣ ಅದು ಯಾರು ಹೇಳಿ ಎಲ್ಲಿ ಕೇಳ್ಕೊಬೇಕು ಅಂತ. ನಿಜವಾಗ್ಲೂ ನಾವ್ ನಾಳೆ ಫಂಕ್ಷನ್ ಬರ್ಬೇಕು ಅಂದ್ರೆ ನೆನ್ನೆ ನೈಟೇ ಎಲ್ಲ ಖುಷಿಯಾಗಿ ಪ್ರಿಪೇರ್ ಆಗಿ ಬಂದಿರ್ತೀವಿ. ನಾಳೆ ಫಂಕ್ಷನ್ ಇದೆ, ಎಲ್ಲಾರು ಸೇರ್ತೀವಿ, ಎಂಜಾಯ್ ಮಾಡ್ತೀವಿ ಅಂತ. ಹಿಂದೆ ದಿನ ನಿದ್ದೆನೆ ಮಾಡಿರಲ್ಲ ಹೇಳ್ಬೇಕಂದ್ರೆ. ಅಂದ್ರೆ ಅಷ್ಟು ನಮ್ದು ಬಾಂಡಿಂಗ್ ಇದೆ ಎಲ್ಲಾರ್ದು ಇವಾಗ್ಲೂ, ಮುಂದೆನೂ ಹಂಗೆ ಇರ್ಲಿ ಅಷ್ಟೇ.